ಎಲ್ರಿಗೂ ನಮಸ್ಕಾರ. ನಾನು ವೀಣಾ ರಮೇಶ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವ್ಲಾಗು ದೀಪಾವಳಿ ಹಬ್ಬಕ್ಕೆ ಅಂತ ಬಟ್ಟೆ ಪರ್ಚೇಸ್ ಮಾಡೋಕ್ಕೆ ಹೋಗಿದ್ವಿ. ಶಾಪಿಂಗ್ ವ್ಲಾಗ್ ಅಂತಲೇ ಹೇಳ್ಬೋದು. ಮನೆಯಿಂದ ಶಾಪಿಂಗ್ ಹೊರಡಬೇಕಾದ್ರೇ ಮೈಂಡಲ್ಲಿ ಸೆಟ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಇಲ್ಲ ಸೀರೆ ಪರ್ಚೇಸ್ ಮಾಡಬೇಕು, ಇಲ್ಲ ಅಂತಂದರೆ ಡ್ರೆಸ್ ತೊಗೊಬೇಕು. ಸೊ ಡ್ರೆಸ್ಸಲ್ಲೂ ಯಾವ ರೀತಿ ಡ್ರೆಸ್ಗಳನ್ನ ತೊಗೊಬೇಕು ಅಂತ ಫಿಕ್ಸ್ ಮಾಡ್ಕೊಂಡು ಹೋಗ್ಬಿಟ್ಟಿರ್ತೀನಿ. ಸೊ ಅಲ್ಲಿ ಹೋದರೆ ಕರೆಕ್ಟ್ ಅದೇ ಸೆಕ್ಷನ್ಗೆ ಹೋದರೆ ಟೈಮ್ ವೇಸ್ಟ್ ಆಗೋಲ್ಲ, ಕರೆಕ್ಟಾಗಿ ಹುಡ್ಕಾಡಿ ತೊಗೊಬಹುದು ಅನ್ನೋದೊಂದು ಟೈಮ್ ಸೇವಿಂಗ್ ಆಗುತ್ತೆ ಅನ್ನೋದಕ್ಕೋಸ್ಕರ. ಸೊ ಇದೇ ರೀತಿ ಈ ಕಲರ್ ಚೂಸ್ ಮಾಡಬೇಕು ಈ ಸಲ ಅಂತ ಹೋಗಿರ್ತೀನಿ. ಈ ಸಲ ನಾನು ವೈಟ್ ಕಲರು ಇಲ್ಲಾಂದರೆ ಸ್ವಲ್ಪ ಕ್ರೀಮಿ ವೈಟ್ ಇರುತ್ತಲ್ಲ ಆ ರೀತಿ ಕಲರ್ ಚೂಸ್ ಮಾಡೋಣ ಅಂತ ಅಂದ್ಕೊಂಡು ಹೋಗಿದ್ದಂಥದ್ದು. ತುಂಬ ಸಲ ಡಾರ್ಕ್ ಕಲರ್ ತಗೊಂಡು ಈ ಸಲ ಸ್ವಲ್ಪ ಲೈಟ್ ಕಲರೇ ತೊಗೊಳ್ಳೋಣ ಅಂತ ಹೋಗಿದ್ದೆ. ಸೊ ಆದ್ರೂ ತಿರ್ಗಾ ಡಾರ್ಕ್ ಕಲರ್ ಮೇಲೇ ಕಣ್ಣು ಬೀಳ್ತಾ ಇತ್ತು. ಅನ್ಸಿಕಾ ಹೇಳ್ತಾ ಇದ್ಲು ತಿರ್ಗಾ ನೀವು ಬ್ಲ್ಯಾಕ್ ಎಲ್ಲ ತೊಗೊಳ್ಬಾರ್ದು ಅಂತ, ಯಾಕಂದರೆ ಸಾಧಾರಣ ಜಾಸ್ತಿ ನನಗೆ ಅಟ್ರಾಕ್ಷನ್ ಆಗೋದೆ ಬ್ಲ್ಯಾಕ್ ಕಲರ್ ಡ್ರೆಸ್ಸು. ಸೊ ಬ್ಲ್ಯಾಕ್ ಕಲರ್ ಸೀರೆಗಳಾಗಿರ್ಬೋದು, ಬ್ಲ್ಯಾಕ್ ಕಲರ್ ಡ್ರೆಸ್ ಆಗಿರ್ಬೋದು, ಬೇಗನೆ ಹೋಗಿ ಪಟ್ಟಂತ ಕೈ ಇಟ್ಟು ತೊಗೊಂಡ್ಬಿಡ್ತೀನಿ. ಸೊ ಅಷ್ಟು ಇಷ್ಟ ಆಗುತ್ತೆ. ಹಾಗಾಗಿ ನನಗೆ ಅದನ್ನು ತೊಗೊಂಬಿಡಿ ಅಮ್ಮ, ಬೇರೆ ಯಾವುದಾದ್ರೂ ತೊಗೊಳ್ಳಿ ಅಂತ ಹೇಳ್ತಾ ಇದ್ಲು. ಹಾಗೆ ಇನ್ನೊಂದೇನು ಅಂತಂದರೆ ಸೊ ನೋಡೋಣ ಈ ಸಲ ವೈಟ್ ಕಲರಲ್ಲೇ ತೊಗೊಳ್ಳೋಣ ಅಂದ್ಕೊಂಡು ಡ್ರೆಸ್ ನೋಡ್ತಾ ಇದ್ದೆ. ಬಟ್ ಅಲ್ಲಿ ಡ್ರೆಸ್ ಇರಲಿಲ್ಲ, ಅಂಬ್ರೆಲಾ ಟೈಪ್ ಡ್ರೆಸ್ ಇತ್ತು. ಮುಂಚೆ ಎಲ್ಲ ಅಂದರೆ ನಾನು ಕಾಲೇಜ್ಗೆ ಹೋಗಬೇಕಾದ್ರೆ ತುಂಬ ಅನಾರ್ಕಲಿ ಹಾಗೆ ಅಂಬ್ರೆಲಾ ಡ್ರೆಸ್ನ ಸ್ಯಾರಿಲೇ ಸ್ಟಿಚ್ ಮಾಡಿಸಿ ಹಾಕೊಳ್ತಾ ಇದ್ವಿ. ಅದೊಂಥರ ನರಿಗೆಗಳೆಲ್ಲ ಜಾಸ್ತಿ ಇರೋದೆಲ್ಲ ಚೆನ್ನಾಗಿ ಕಾಣಿಸ್ತಾ. ರೆಡಿಮೇಡ್ ಡ್ರೆಸ್ ಕೂಡ ಅದೇ ರೀತಿ ಬರ್ತಾ ಇತ್ತು. ಬಟ್ ಇವಾಗೆಲ್ಲ ಆ ರೀತಿ ಬಟ್ಟೆಗಳೇ ಇಲ್ಲ. ಸೊ ಆದಷ್ಟು ನಾನು ಯಾವಾಗಲೂ ಬಟ್ಟೆ ಚೂಸ್ ಮಾಡಬೇಕಾದ್ರೆ ಕಾಟನ್ ಬಟ್ಟೆ ನೋಡ್ತೀನಿ. ಒಂದ್ಸಲ ಫ್ಯಾಬ್ರಿಕ್ ಕ್ವಾಲಿಟಿ ನಮಗೆ ಸೂಟ್ ಆಯಿತು ಅಂತ ಅಂದರೆ ಅದೇ ರೀತಿ ಬಟ್ಟೆಗಳನ್ನು ನೋಡ್ತಾ ಇರ್ತೀವಿ. ಕ್ವಾಲಿಟಿ ಯಾವುದೇ ಆಗಿರಲಿ ಚೆನ್ನಾಗಿಲ್ಲ ಅಂತ ಅಂದರೆ ಅದೆಷ್ಟೇ ದುಡ್ಡು ಕೊಟ್ಟು ತಗೊಂಡಿದ್ರು ಅದನ್ನು ಒಂದ್ಸಲ ವೇರ್ ಮಾಡಿ ಮತ್ತೆ ಇನ್ನಲ್ಲಿ ಕಬೋರ್ಡಲ್ಲಿ ಹಾಗೆ ಇರುತ್ತೆ. ಸೊ ಹಾಗಾಗಿ ನಾನೇನು ಮಾಡಿಬಿಡ್ತೀನಿ ಅಂತಂದರೆ ಕಾಟನ್ ಆಲ್ಮೋಸ್ಟ್ ನನಗೆ ಒಪ್ಪಿಗೆ ಆಗಿರುವಂಥ ಡ್ರೆಸ್ಗಳು ಸಿಕ್ಕಿದ್ರೆ ಮಾತ್ರ ಪರ್ಚೇಸ್ ಮಾಡ್ತೀನಿ. ಹಬ್ಬ ಅಂತ ಪರ್ಚೇಸ್ ಮಾಡಬೇಕಲ್ಲ ಅಂತ ಮಾಡಲ್ಲ. ಹಾಗೆ ಹಬ್ಬದಲ್ಲಿ ಹೊಸ ಬಟ್ಟೆ ಹಾಕಬೇಕಲ್ಲ ಅಂತಲೂ ನಾನು ಪರ್ಚೇಸ್ ಮಾಡೋದಿಲ್ಲ. ಯಾಕಂದರೆ ನನಗೆ ಇಷ್ಟ ಆಗಬೇಕು ಆ ಬಟ್ಟೆ, ಮತ್ತು ಅಷ್ಟು ದುಡ್ಡು ಕೊಟ್ಟು ತೊಗೊಂಡ್ಮೇಲೆ ಅದನ್ನು ಯೂಸ್ ಮಾಡ್ಕೊಬೇಕು. ಆ ರೀತಿ ಒಂದು ಭಾವನೆಯಲ್ಲಿ ನಾನು ಡ್ರೆಸ್ನ ಪರ್ಚೇಸ್ ಮಾಡೋ ಅಂಥದ್ದು. ಇಲ್ಲ ಅಂದರೂ ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಶಾಪಿಂಗ್ ಹೋದಾಗ ತೊಗೊಂಡ್ರಾಗುತ್ತೆ ಅಂತ ಹೇಳಿ ನಾನು ನೆಕ್ಸ್ಟ್ ಟೈಮ್ ಹೋದಾಗ ಒಂದ್ಸಲ ಬೇಕಾದರೆ ನಿಧಾನವಾಗೇ ತೊಗೊಳ್ತೀನಿ. ಹಾಗೆ ಟ್ರೆಂಡ್ಸಲ್ಲಿ ನಾನೇನು ತೊಗೊಳಕ್ಕೆ ಹೋಗಲಿಲ್ಲ. ಸೊ ನನಗೆ ಯಾವುದೂ ಲೈಕ್ ಆಗಲಿಲ್ಲ, ಪರವಾಗಿಲ್ಲ ಬೇರೆ ನೋಡ್ಕೊಂಡ್ರಾಗುತ್ತೆ ಅಂತ ಹೇಳಿ ರಿತ್ವಿಕ್ಗೆ ಹಾಗೆ ರಮೇಶ್ ಅವರಿಗೆ ನಿಮಗೆ ಲೈಕ್ ಆದರೆ ನೀವು ಪರ್ಚೇಸ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ಬಟ್ ಅವ್ರಿಗೆ ಯಾವಾಗಲೂ ರಿತ್ವಿಕ್ಗೆ ಟ್ರೆಂಡ್ಸಲ್ಲೇ ತೊಗೊಂಡಿರೋದ್ರಿಂದ ಬೇಗ ಬಟ್ಟೆಗಳು ಸೆಲೆಕ್ಷನ್ ಆಗುತ್ತೆ. ಸೊ ಇನ್ನೊಂದೇನೆಂದರೆ ಅವನು ಕ್ರಿಕೆಟ್ಗೆ ಹೋಗಿದ್ದ, ಅಲ್ಲಿಂದ ಹಾಗೆ ಡೈರೆಕ್ಟ್ ಶಾಪಿಂಗ್ ಕರ್ಕೊಂಡು ಬಂದ್ವ. ಫುಲ್ ಟಯರ್ಡ್ ಆಗಿ ಹೋಗಿದ್ದ. ಫಸ್ಟ್ ಬಂದಾಗ ಫುಲ್ ಜೋಶು, ಅವನೇ ಒಂದು 2-3 ಜೊತೆ ಬಟ್ಟೆ ಸೆಲೆಕ್ಟ್ ಮಾಡಿ ವೇರ್ ಮಾಡಿ ನೋಡ್ತಾ ಇದ್ದ. ಬರ್ತಾ ಬರ್ತಾ ಒಂದು 2-3 ಬಟ್ಟೆ ವೇರ್ ಮಾಡಿ ನೋಡಿದ ಮೇಲೆ ಫುಲ್ ಟಯರ್ಡ್ ಆಗೋದ್ರು. ಸರ್ ಬೇಗ ಹೋಗೋಣ ಅಮ್ಮ, ಹೋಮ್ವರ್ಕ್ ಇದೆ ಮಾಡ್ಕೊಬೇಕು ಅಂತ ಹೇಳ್ತಾ ಇದ್ದ. ನಾನು ಅವ್ರ ಬಟ್ಟೆ ಸೆಲೆಕ್ಟ್ ಮಾಡೋವರೆಗೂ ನಿಂತ್ಕೊಂಡು ನೋಡಿ ಸಾಕಾಗಿ ಸುಮ್ಮನೆ ಒಂದು ಸೈಡಲ್ಲಿ ಹೋಗಿ ಕೂತ್ಕೊಂಡೆ. ಯಾಕಂದರೆ ಜೆಂಟ್ಸಿಗೆ ಬಟ್ಟೆನ ಸೆಲೆಕ್ಟ್ ಮಾಡಬೇಕಾದ್ರೆ ಅಲ್ಲೇನು ಕಲೆಕ್ಷನ್ ಜಾಸ್ತಿ ಇರೋದಿಲ್ಲ, ಪ್ಯಾಂಟು ಶರ್ಟು ಟೀ ಶರ್ಟು ಇದೇ ಇರುತ್ತೆ. ಸೊ ಅವ್ರಿಗೆ ಯಾವ್ದು ಬೇಕೋ ಅದನ್ನು ಚೆನ್ನಾಗಿ ಸೆಲೆಕ್ಷನ್ ಅವರೇ ಮಾಡ್ಕೊಳ್ತಾರೆ. ಬಟ್ ಚೆನ್ನಾಗಿ ಕಾಣಿಸುತ್ತಾ ಇಲ್ವಾ ಅಂತ ಮಾತ್ರ ನಾವು ಉತ್ತರ ಕೊಡಬೇಕು. ಇವಾಗಿನ ಮಕ್ಕಳಿಗೆ ನಾವೇನು ಕಲರ್ ಹುಡ್ಕೋದು, ಸೈಜ್ ಹುಡ್ಕೊಡೋದು, ಈ ಥರದ ಬಟ್ಟೆ ಹಾಕುವಂಥ ಸಜೆಷನ್ ಕೊಡೋದೇ ಬೇಡ. ಆಲ್ರೆಡಿ ಅವರೇ ಹೋಗಿ ನನಗೆ ಈ ಕಲರ್ ಸೂಟ್ ಆಗುತ್ತೆ, ಈ ರೀತಿ ಬಟ್ಟೆ ಬೇಕು, ಈ ಥರದ್ದು ನನ್ನ ಸೈಜು ಅಂತ ಹೇಳಿ ಎಲ್ಲನೂ ಸೆಲೆಕ್ಟ್ ಮಾಡ್ಕೊಂಡು ಹೋಗಿ ಅವರೇ ಟ್ರಯಲೆಲ್ಲ ನೋಡಿ ಅಮ್ಮ ಇದು ಚೆನ್ನಾಗಿದೆಯಾ ಅಂತ ಫೈನಲಾಗಿ ಬಂದು. ನಾನು ಈ ಏಜಲ್ಲಿದ್ದಾಗ ನಮ್ಮಮ್ಮ ಬಟ್ಟೆ ಶಾಪಿಂಗ್ ಕರ್ಕೊಂಡು ಹೋಗಿದ್ದಾಗ ಈ ರೀತಿ ಬಟ್ಟೆಗಳು ಬೇಕು ಅಂತ ಬಾಯ್ಬಿಟ್ಟು ಹೇಳೋಕ್ಕೆ ಎದುರುತ್ತಾ ಇದ್ವಿ. ಅವ್ರು ಏನು ಬಟ್ಟೆ ತೆಕ್ಕೊಡ್ತಾರೆ ಹಬ್ಬಕ್ಕೆ ಅದೇ ಬಟ್ಟೆ, ಅವ್ರು ಹೇಳಿದ್ದೆ ಕಲರು, ಅವ್ರು ಹೇಳಿದ್ದೆ ಬಟ್ಟೆ, ಆ ಥರ ಇರ್ತಾಯಿತ್ತು. ಬಟ್ ಇವಾಗೆಲ್ಲ ನೀವು ಹೇಗೆ ಸೆಲೆಕ್ಟ್ ಮಾಡಿ ಬಟ್ಟೆನ ತಗೊಳ್ತೀರಾ ಅದೇ ರೀತಿ ನನಗೂ ಇಷ್ಟ ಆಗಿರೋ ಕಲರ್ನ ನಾನು ಸೆಲೆಕ್ಟ್ ಮಾಡಿ ತಗೊಳ್ತೀನಿ ಅಂತ ಅವನೇ ಓನಾಗಿ ಸೆಲೆಕ್ಟ್ ಮಾಡಿ ಬಟ್ಟೆಗಳನ್ನ ತಗೊಂಡಿದ್ದಾನೆ. ಬಟ್ ಇವನು ಯಾವ ರೀತಿ ಬಟ್ಟೆ ತಗೊಂಡ ಅಂತ ದೀಪಾವಳಿ ಹಬ್ಬದಲ್ಲಿ ತೋರಿಸ್ತೀನಿ. ನಮ್ಮ ಫ್ರೆಂಡ್ಸಲ್ಲಿ ಪರ್ಚೇಸ್ ಮಾಡಿ ಅಲ್ಲಿಂದ ಬೇರೆ ಅಂಗಡಿಗೆ ಬಂದ್ವಿ. ರಿತ್ವಿಕ್ ಸ್ಕೂಲ್ದು ವೆಡ್ನೆಸ್ಡೇ ಯೂನಿಫಾರ್ಮ್ ತೊಗೊಬೇಕಾಗಿತ್ತು, ಸ್ಪೋರ್ಟ್ಸ್ ಯೂನಿಫಾರ್ಮು ಇವ್ರದ್ದು. ಸೊ ಇವಾಗ ಬಂದಿದೆ ಅಂತೆ, ಇಷ್ಟು ದಿನ ಕೊಟ್ಟಿರಲಿಲ್ಲ, ಇವಾಗ ಬಂದಿದೆ ಅಂತ ಹೇಳಿ ಈ ರೀತಿ ಬಟ್ಟೆ ಅಂಗಡಿಗಳಲ್ಲಿ ಇರುತ್ತೆ ಅಂತ ಮೆಸೇಜ್ ಕಳಿಸಿದ್ರು. ಸೊ ನಾವು ಕೂಡ 10:30 ಆಗೋಗ್ಬಿಟ್ಟಿತ್ತು ಟ್ರೆಂಡ್ಸಿಂದ ಆಚೆ ಬರೋ ಅಷ್ಟರಲ್ಲಿ. ನಾರ್ಮಲ್ಲಾಗಿ 9 o'clockಗೆ ಕ್ಲೋಸ್ ಮಾಡ್ತಾರೆ, ಮತ್ತು ಇನ್ನು ನಾರ್ಮಲ್ ಅಂಗಡಿಗಳನ್ನೆಲ್ಲ 10:30 ಕ್ಲೋಸ್ ಮಾಡ್ತಾರೆ. ನಾವು ಅದೇ ರೀತಿ ಕ್ಲೋಸ್ ಮಾಡ್ತಾರೆ ಅಂತ ಅವಸರದಾಗ ಬಂದ್ವಿ. ಇವಾಗ ದೀಪಾವಳಿ ಶಾಪಿಂಗ್ ನಡೀತಿರೋದ್ರಿಂದ ಎಲ್ಲ ಲೇಟಾಗಿ ಅಂಗಡಿಗಳನ್ನು ಕ್ಲೋಸ್ ಮಾಡ್ತಾರಂತೆ. 11 ಗಂಟೆವರೆಗೂ ಇರುತ್ತೆ, 11:30ವರೆಗೂ ಇರುತ್ತೆ ಶಾಪಿಂಗ್ ಮಾಡ್ತಿರೋದ್ರಿಂದ ಅಂತ ಹೇಳಿದರು. ಸೊ ಹಾಗಾಗಿ ನಮಗೂ ಒಂದು ಸ್ವಲ್ಪ ಪರವಾಗಿಲ್ಲ, ಕೂಲಾಗಿ ಹೋಗಿ ಶಾಪಿಂಗ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಕಲರ್ ಚೆನ್ನಾಗಿದೆ, ವೆಡ್ನೆಸ್ಡೇ ಯೂನಿಫಾರ್ಮ್ ಕಲರ್ ಚೆನ್ನಾಗಿದೆ. ಹಾಗೆ ಇದು ನೆಕ್ಸ್ಟ್ ಡೇ, ನಿನ್ನೆ ರಿತ್ವಿಕ್ ಹಾಗೆ ರಮೇಶ್ ಅವ್ರ ಬಟ್ಟೆ ಪರ್ಚೇಸ್ ಮಾಡಿದರು. ಸೊ ಇವತ್ತು ನಾನು ಪರ್ಚೇಸ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ನೋಡೋಣ, ಇಲ್ಲಾದರೂ ಕಲೆಕ್ಷನ್ ಚೆನ್ನಾಗಿ ಸಿಕ್ಕಿದ್ರೆ ತಗೋಣ ಅಂತ ಬಂದಿದ್ದೀನಿ, ಇಲ್ಲಾಂದರೆ ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ನೋಡ್ಕೊಳ್ಳೋಣ ಅಂತ ಬಂದಿದ್ದೆ. ರಮೇಶ್ ಅವ್ರು ಹೇಳ್ತಾ ಇದ್ರು, ನಿನಗೆ ಚೂಡಿದಾರ್ ಯಾವುದು ಸಿಗಲಿಲ್ಲ ಇಲ್ಲ ಅಂತ
ಅಂತಂದರೆ ಅಂಬ್ರೆಲಾ ಸೆಟ್ ಯಾವುದು ಸಿಗಲಿಲ್ಲ ಅಂತಂದರೆ ಸೀರೆನೇ ತೊಗೊಂಬಿಡು ಅಂತ ಹೇಳ್ತಿದ್ರು. ಬಟ್ ನನಗೆ ಇಲ್ಲಿ ಸೀರೆಗಳು ಅಷ್ಟು ಲೈಕ್ ಆಗೋದಿಲ್ಲ. ಯಾವಾಗಲೂ ನಾನು ಹಾಸನಲ್ಲೇ ತೊಗೊಂಡು ರೂಢಿಯಾಗಿರೋದ್ರಿಂದ ನನಗೆ ಹಾಸನಲ್ಲಿ ಸೀರೆ ಶಾಪಿಂಗ್ ಮಾಡಿದರೆ ಅದೊಂಥರ ತೃಪ್ತಿ ಅಂತ ಅನಿಸುತ್ತೆ ಮನಸ್ಸಿಗೆ. ಬಟ್ ಅದು ಕೊರಿತಾನೆ ಇರುತ್ತೆ ಕ್ವಾಲಿಟಿಯಾಗಿ. ಅಂದರೆ ನಮ್ಗೆ ಇಷ್ಟವಾಗಿರೋ ಸೀರೆಗಳನ್ನ ತಗೊಳ್ಳಿಲ್ಲ ಅಂತಂದರೆ ಸುಮ್ಮನೆ ಎಷ್ಟು ದುಡ್ಡು ಕೊಟ್ಟು ವೇಸ್ಟ್ ಮಾಡಿಬಿಟ್ನಾ ಅನ್ನೋ ರೀತಿ ಕೊರಿತಾ ಇರುತ್ತೆ. ಸೊ ಹಾಗಾಗಿ ಆ ಥರ ಒಂದು ಮನಸ್ಥಿತಿ ಏನಕ್ಕಾಗಿ ನಾವು ನಮಗೆ ಇದು ಮಾಡ್ಕೊಬೇಕು ಅಂತ ಹೇಳಿಬಿಟ್ಟು ನಾನು ಯಾವಾಗಲೂ ಹಾಸನಲ್ಲೇ ತಗೊಳ್ತೀನಿ. ರಜಕ್ಕೆ ಹೋದಾಗ ನಾನು ಹಾಸನಲ್ಲೇ ತಗೊಳ್ತೀನಿ. ತುಂಬ ಕಮ್ಮಿ ಸೀರೆಗಳನ್ನ ನಾನು ಪಾಂಡಿಚೇರಿಲಿ ಪರ್ಚೇಸ್ ಮಾಡೋದು ತುಂಬ ಕಮ್ಮಿ. ಬಟ್ ನನಗೆ ಈ ಸಲ ಬೇಡ ಅಂತ ಹೇಳಿ ಡ್ರೆಸ್ನೇ ತೊಗೊಂಡಿದ್ದಂಥದ್ದು. ಸೊ ಇಲ್ಲೆಲ್ಲ ಅಂಬ್ರೆಲಾ ಡ್ರೆಸ್ ಚೆನ್ನಾಗಿತ್ತು. ಬಟ್ ಏನಂದರೆ ಹೆವಿ ವರ್ಕು, ಜಿಗಿ ಜಿಗಿ ನಿತ್ತು ಒಂಥರ. ನನಗೆ ಆ ರೀತಿ ತುಂಬ ವರ್ಕ್ ಇರೋವಂಥ ಡ್ರೆಸ್ ಬೇಡ, ನನಗೆ ಕಾಟನ್ ಡ್ರೆಸ್ ತೋರಿಸಿ ಅಂತ ತುಂಬ ಡ್ರೆಸ್ ತೋರಿಸಿದ್ರು ಅವರು ಕೂಡ. ಈ ವಿಡಿಯೋ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ಮೊದಲನೇ ಸಲ ರಮೇಶ್ ಅವರು ನನಗೆ ವಿಡಿಯೋ ಮಾಡಿಕೊಟ್ಟಿರೋ, ಹಾಗಾಗಿ ಈ ವಿಡಿಯೋ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಮತ್ತು ಜಾಸ್ತಿ ನಾನು ಏನು ಎಡಿಟ್ ಮಾಡಿಲ್ಲ. ಸೊ ಹೇಗೆ ವಿಡಿಯೋ ಮಾಡಿಕೊಟ್ಟಿದ್ರು ಹಾಗೆ ಸ್ವಲ್ಪ ಅಲ್ಲಿ ಇಲ್ಲಿ ಎಡಿಟ್ ಮಾಡಿ ಹಾಕಿದ್ದೀನಿ. ಹಾಗೆ ಮನೆಯಲ್ಲಿ ವ್ಲಾಗ್ ವಿಡಿಯೋಗಳನ್ನ ಶೂಟ್ ಮಾಡಬೇಕಾದ್ರೆ ಟ್ರೈಪಾಡ್ನ ಯೂಸ್ ಮಾಡಿಕೊಂಡು ನಾನೇ ಶೂಟ್ ಮಾಡ್ಕೊಳ್ತಾ ಇದ್ದೆ. ಸುಮ್ಮನೆ ಏನಕ್ಕೆ ತೊಂದರೆ ಕೊಡಬೇಕು, ಅವರೇ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾರೆ, ನಮ್ಮ ಕೆಲಸ ನಾನು ಫ್ರೀ ಆಗಿದ್ದಾಗ ನಾನು ಮಾಡ್ಕೊಳ್ತಾ ಇದ್ದೆ. ಬಟ್ ಇಬ್ಬರೇ ಶಾಪಿಂಗ್ ಬಂದಿರೋದ್ರಿಂದ ಅವ್ರ ಹೆಲ್ಪ್ನ ತಗೊಳ್ಳೇಬೇಕಾಯ್ತು. ಸೊ ವಿಡಿಯೋ ಶೂಟ್ ಮಾಡ್ಕೊಳ್ಳಿ ಅಂತ ಕೇಳಿದೆ. ಬಟ್ ಅವ್ರಿಗೂ ಸ್ವಲ್ಪ ಮುಜುಗರ ಅಂತ ಅನಿಸ್ತಾ ಇತ್ತು. ಪಬ್ಲಿಕ್ ಪ್ಲೇಸಲ್ಲಿ ವಿಡಿಯೋಗಳನ್ನ ಶೂಟ್ ಮಾಡಬೇಕಾದ್ರೆ ಕೆಲವರು ಒಪ್ಕೊಳ್ಳೋದೇ ಇಲ್ಲ, ಮಾಡೋದೇ ಇಲ್ಲ ಅಂತ ಹೇಳ್ತಾರೆ. ಬಟ್ ಇವ್ರು ಮಾಡಿಕೊಟ್ರು. ವಿಡಿಯೋ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಬಟ್ಟೆ ಶಾಪಿಂಗ್ ಎಲ್ಲ ಅದೇ ಬಟ್ಟೆ ಅಂಗಡಿಯಲ್ಲಿ ಕಾಸ್ಮೆಟಿಕ್ಸ್ ಎಲ್ಲ ಇಟ್ಟಿದ್ರು. ಚೆನ್ನಾಗಿದೆ ನೋಡೋಣ ಅಂತ ಕ್ಲಿಪ್ಸು, ಕಾಸ್ಮೆಟಿಕ್ಸ್ ನನಗೇನು ಯೂಸ್ ಆಗುತ್ತೆ ಸೊ ಅದನ್ನು ತಗೊಳ್ಳೋಣ ಅಂತ ತಗೊಳ್ತಾ ಇದ್ದೆ. ಬಟ್ ಒಂದು ಲಾಸ್ಟಲ್ಲಿ ತಪ್ಪು ಮಾಡಿಬಿಟ್ಟಿದ್ದೀನಿ, ಏನು ಅಂತ ಹೇಳ್ತೀನಿ ವಿಡಿಯೋ. ಈ ಶಾಪಲ್ಲಿ ಶಾಪಿಂಗ್ ಮಾಡಬೇಕಾದ್ರೆ ವರ್ಕರ್ಸ್ ತುಂಬಾ ಕೋಆಪ್ರೇಟ್ ಮಾಡಿದರು. ಸೊ ಯಾವುದಾದ್ರೂ ನಮಗೆ ಗೊತ್ತಾಗಲಿಲ್ಲ ಅಂದರೆ ನೀಟಾಗಿ ಹೇಳ್ಕೊಟ್ಟು, ಸೊ ಹಾಗೆ ಟ್ರೈಯಲ್ಲಿ ನೀಟಾಗೆಲ್ಲ ಹಾಗೆ ನಾವು ಪರ್ಚೇಸ್ ಮಾಡಿರೋ ಥಿಂಗ್ಸ್ ಎಲ್ಲ ನೀಟಾಗಿ ಅಷ್ಟು ರಶ್ ಇದ್ರೂ ಬಿಲ್ ಸೆಕ್ಷನ್ಗೆ ತಗೊಂಡೋಗಿ ತಲುಪಿಸೋ ಕೆಲಸ ಎಲ್ಲ ನೀಟಾಗಿ ಮಾಡಿದ್ರು. ಅಂದರೆ ಅಂಗಡಿ ತುಂಬ ಅಷ್ಟು ರಶ್ ಇತ್ತು. ಸೊ ಹಾಗಾಗಿ ಆ ರಶಲ್ಲೂ ನೀಟಾಗಿ ಅವರು ತಗೊಂಡೋಗಿ ಕೊಟ್ರಲ್ವಾ, ಹಾಗಾಗಿ ಹೇಳಿದ್ದಂತೆ. ಟೈಮ್ ಆಗ್ತಾ ಜನನೂ ಕೂಡ ಜಾಸ್ತಿ ಆಗ್ತಾ ಇದ್ರು. ನಾನು ಸ್ಕೂಲಿಂದ ಮಕ್ಕಳು ಮನೆಗೆ ಬರೋ ಅಷ್ಟರಲ್ಲಿ ಮನೆಗೆ ತಿರ್ಗಾ ಹೋಗ್ಬೇಕು, ನಾನು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಅನ್ನೋ ಟೆನ್ಷನಲ್ಲೇ ಇದ್ದೆ. ನಾನು ಇಷ್ಟೊಂದೆಲ್ಲ ಟೈಮ್ ವೇಸ್ಟ್ ಮಾಡಿ ಕ್ಲಿಪ್ಸ್ ಎಲ್ಲ ತಗೊಂಡಿದ್ದೆ. ಚೆನ್ನಾಗಿತ್ತು. ಹಬ್ಬಕ್ಕೆ ಅಂತ ಒಳ್ಳೊಳ್ಳೆ ಕಲೆಕ್ಷನ್ ಕ್ಲಿಪ್ ಎಲ್ಲ ಇತ್ತು. ನನಗೆ ಬೇಕಾಗಿರೋ ಎಲ್ಲ ಇಷ್ಟವಾಗಿರೋ ಕಲೆಕ್ಷನ್ ಕಲರ್ ಎಲ್ಲ ನಾನು ಇಷ್ಟವಾಗಿರೋ ಡಿಸೈನ್ ಕಲರ್ ಎಲ್ಲ ಕ್ಲಿಪ್ಸು ನಾನು ಆಯ್ಕೆ ಮಾಡಿ ಇಟ್ಕೊಂಡಿದ್ದೆ. ಬಟ್ ಅಲ್ಲಿ ಬಿಲ್ ಹಾಕಿಸ್ಬೇಕಾದ್ರೆ ನನಗೆ ತೊಗೊಂಡಿರೋ ಡ್ರೆಸ್ ಎಲ್ಲಿ ಮಿಸ್ ಆಗೋಗ್ಬಿಡುತ್ತೋ ಅಂತ ನಾನು ಬಟ್ಟೆ ಕಡೆಗೆ ಗಮನ ಜಾಸ್ತಿ ಕೊಟ್ಟೆ. ನನಗೆ ಈ ಕಾಸ್ಮೆಟಿಕ್ಸ್ ಆಗಲಿ ಮತ್ತು ಇಲ್ಲಿ ಪರ್ಚೇಸ್ ಮಾಡಿರೋ ಕ್ಲಿಪ್ಪು, ಹೇರ್ ಬ್ಯಾಂಡ್ಸ್ ಮೇಲೆ ನನಗೆ ಗಮನನೇ ಇಲ್ಲ. ನನಗೆ ಅಲ್ಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಿಲ್ ಹಾಕಿಸ್ಕೊಂಡು ಆಚೆ ಬಂದು ಮನೆಗೆ ಹೋಗ್ಬೇಕಾದ್ರೆ ಜ್ಞಾಪಿಸ್ಕೊಂಡಿದ್ದಂಥದ್ದು, ಅಯ್ಯೋ ನಾನು ಕ್ಲಿಪ್ ಎಲ್ಲ ತೊಗೊಂಡಿದ್ನಲ್ಲ, ನಾನು ತೊಗೊಂಡು ಬರಲಿಲ್ವಾ, ಅದು ಬಿಲ್ ಹಾಕ್ಸ್ಲೇ ಇಲ್ವಲ್ಲ ಹೇಳಿದ್ದು ನಾನು. ಒಂದು ತಪ್ಪು ಕೆಲಸ ಆಗೋಗ್ಬಿಡ್ತು ಅಂತ ಹೇಳಿ ಸ್ವಲ್ಪ ಡಿಸಪಾಯಿಂಟ್ ಆದಂಗೆ ಅನ್ನಿಸ್ತು ನನಗೆ. ನಾನು ಇಷ್ಟವಾಗಿರೋಂಥ ಎಲ್ಲ ಥಿಂಗ್ಸನ್ನು ನಾನೇ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ. ಬಟ್ ಎಲ್ಲ ಮಿಸ್ ಮಾಡ್ಕೊಂಡನಲ್ಲ ಅಂತ ಅಂದ್ಕೊಂಡೆ ನಾನು. ಸರಿ ಪರವಾಗಿಲ್ಲ, ನೆಕ್ಸ್ಟ್ ಇನ್ನೂ 3 days ಟೈಮ್ ಇದೆಯಲ್ಲ, ನೆಕ್ಸ್ಟ್ ನೋಡ್ಕೊಂಡ್ರೆ ಆಗುತ್ತೆ ಅಂದ್ಕೊಂಡು ನಾನೇ ಸಮಾಧಾನ ಮಾಡ್ಕೊಂಡೆ. ಆಲ್ಮೋಸ್ಟ್ ಬಟ್ಟೆ ಶಾಪಿಂಗು ಅಂದರೆ ಲೇಡೀಸ್ ತುಂಬ ಲೇಟ್ ಮಾಡ್ತಾರೆ ಬಟ್ಟೆ ಶಾಪಿಂಗ್ ಮಾಡೋಕ್ಕೆ ಅಂತ ಹೇಳ್ತಾರೆ. ನಾನು ಸ್ವಲ್ಪ ಬೇಗನೆ ಮುಗಿಸ್ಕೊಳ್ತೀನಿ. ಬಟ್ ಏನು ಅಂತಂದರೆ ಹಾಸನಲ್ಲಿ ಮಾತ್ರ ಸೀರೆಗಳನ್ನ ತೊಗೊಬೇಕಾದ್ರೆ ಸ್ವಲ್ಪ ಅಂಗಡಿಗಳು ಬೇರೆ ಬೇರೆ ಹುಡ್ಕಾಡಿ ತೊಗೊಳ್ತೀನಿ. ಬಟ್ ಈ ರೀತಿ ಶಾಪಿಂಗ್ ಎಲ್ಲ ಬಂದಾಗ ಪಟ್ ಅಂತ ಶಾಪಿಂಗ್ ಮುಗಿಸ್ಬಿಡ್ತೀನಿ. ಸೊ ನಾನು ಮುಂಚೆನೇ ಹೇಳಿದ್ನಲ್ಲ, ಮೈಂಡಲ್ಲಿ ಸೆಟ್ ಆಗಿಬಿಟ್ಟಿರ್ತೀನಿ ನಾನು. ಸೊ ಈ ರೀತಿ ಬಟ್ಟೆ ತೊಗೊಬೇಕು ಅಂದರೆ ಅದೇ ಸೆಕ್ಷನ್ಗೆ ಹೋಗಿ ಹುಡುಕಾಡಿ ತೊಗೊಂಡ್ಬಿಡ್ತೀನಿ. ನಾನು ಪರ್ಚೇಸ್ ಮುಗಿದ್ಮೇಲೆ ನಾನು ಅಂದ್ಕೊಂಡಿರೋ ಡ್ರೆಸ್ ಎಲ್ಲ ತೊಗೊಂಡಾದ್ಮೇಲೆ ಏನಿದೆ ಬೇರೆ ಯಾವುದಾದ್ರೂ ಕಲೆಕ್ಷನ್ ಬಂದಿದೆಯಾ ಏನು ಅಂತ ನೋಡ್ಕೊಂಡು ಬರ್ತೀನಿ. ಸೊ ಅಲ್ಲಿವರೆಗೂ ನಾನು ಅಂದ್ಕೊಂಡಿರೋ ಬಟ್ಟೆಗಳನ್ನ ತಗೊಳ್ಳೋವರೆಗೂ ಬೇರೆ ಕಡೆ ನನ್ನ ಕಣ್ಗಳು ಹೋಗೋದೇ ಇಲ್ಲ. ಶಾಪಿಂಗ್ ಅಂತ ಹೊರಡಬೇಕಾದ್ರೇ ಹೇಳಿದೆ, ಮಕ್ಕಳು ಸ್ಕೂಲಿಂದ ಬರ್ತಾರೆ, ಹೇಗಿದ್ರು ಅವ್ರನ್ನೂ ಕರ್ಕೊಂಡು ಹೋಗೋಣ ಅಂತ ಹೇಳಿದೆ. ನಮ್ಮ ಮನೇಲಿ ರಮೇಶ್ ಹೇಳಿದರು, ಬೇಡ ಅವ್ರು ಕರ್ಕೊಂಡು ಹೋಗೋದು, ಇವಾಗ ದೀಪಾವಳಿ ಹತ್ರದಲ್ಲಿ ಇರೋದ್ರಿಂದ ತುಂಬ ಜನ ಇರ್ತಾರೆ, ಮಕ್ಳಿಗೆ ತುಂಬ ಟಯರ್ಡ್ ಆಗ್ತಾರೆ, ನಾವಿಬ್ಬರೇ ಹೋಗ್ಬಿಟ್ಟು ಬಂದುಬಿಡೋಣ ಅಂತ ಹೇಳಿ ಕರ್ಕೊಂಡು ಬಂದರು. ನಾವು ಶಾಪಿಂಗ್ ಮುಗಿಸ್ಕೊಂಡು ಬಿಲ್ಲಿಂಗ್ ಸೆಕ್ಷನ್ ಬರೋ ಅಷ್ಟರಲ್ಲಿ ಎಷ್ಟು ಜನ ನಿಂತಿದ್ದಾರೆ ನೋಡಿ. ಒಂದು ಹಾಫ್ ಆನ್ ಅವರ್ ಆಯಿತು ಶಾಪಿಂಗ್ ಮುಗೀತು. ದೀಪಾವಳಿ ಶಾಪಿಂಗ್ ಇಲ್ಲಿಗೆ ಕಂಪ್ಲೀಟ್ ಆಯಿತು. ಮತ್ತು ಯಾವ ರೀತಿ ಬಟ್ಟೆಗಳನ್ನ ತಗೊಂಡಿದ್ದೀನಿ ಅಂತ ದೀಪಾವಳಿ ಹಬ್ಬದ ವ್ಲಾಗ್ ಆಗ್ತೀನಲ್ಲ, ಸೊ ಅದರಲ್ಲಿ ತೋರಿಸಿ ಈ ಶಾಪಿಂಗ್ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಇದ್ದರೆ ವಿಡಿಯೋ ಲೈಕ್ ಕೊಡಿ, ಹಾಗೆ ಹೈಪ್ ಮಾಡಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್.